ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಕೊಳೆ ರೋಗದಿಂದ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ರೈತ ಸಂಘಟನೆಯಿಂದ ಸರ್ಕಾರಕ್ಕೆ ಮನವಿ. ತಲೆಮರೆಸಿಕೊಂಡಿದ್ದ ಅಂತಾರಾಜ್ಯದ ನಟೋರಿಯಸ್ ಆರೋಪಿಯನ್ನು ಬಂಧಿಸಿದ ಸಿರ್ಸಿ ಪೊಲೀಸರು. ಸತ್ಯಗಳಿಗೆ ರೂಪಗಳನ್ನು ತೊಡಿಸಿ ಮೇಲಕ್ಕೆ ಹತ್ತುವುದೇ ನಿಜವಾದ ಧರ್ಮ, ಸ್ವರ್ಣವಲ್ಲಿ ಹಸಿರು ಶ್ರೀ. ಟಿಟೆನ್ ಕ್ಲಾಸ್ಗೆ ಕಡಿವಾಣ ಹಾಕುತ್ತಿರುವ ಪೊಲೀಸರು, 8 ಪ್ರಕರಣ ದಾಖಲು, 4,000 ರೂಪಾಯಿ ದಂಡ. ದೈವಜ್ಞ ಸಭಾಭವನದಲ್ಲಿ ಶ್ರಾವಣ ಸಂಕಷ್ಟಿ ನಿಮಿತ್ತ ಪ್ರವಚನ ನೀಡಿದ ವೇದಮೂರ್ತಿ ಶ್ರೀನಿವಾಸ್ ಭಟ್. ಬಯಸಿದ ಉದ್ಯೋಗ ಪಡೆಯಲು ಅಗತ್ಯ ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಬೇಕಿದೆ, ತಹಶೀಲ್ದಾರ್ ಶ್ರೀಧರ ಮುಂದಲಮನಿ. ಮತ್ತು ಮೆರವಣಿಗೆ ಮೂಲಕ ನೆರವೇರಿದ ಕರವೇ ಜನಧ್ವನಿ ಸಂಸ್ಥಾಪಕ ಉಮೇಶ್ ಹರಿಕಾಂತ್ ಅಂತ್ಯಕ್ರಿಯೆ. ಅತಿವೃಷ್ಟಿಯಿಂದ ಉಂಟಾದ ಹಾನಿ, ಬೆಳೆ ಹಾನಿ, ಕಾಡು ಪ್ರಾಣಿಗಳಿಂದ ರೈತರ ಬೆಳೆ ನಾಶಕ್ಕೆ ಪರಿಹಾರ, ರೈತನಿಗೆ ಅಡಿಕೆ ವಿಮೆ ಪಾವತಿಸುವ ಕುರಿತು ಹಾಗೂ ಅಡಿಕೆಗೆ ಕೊಳೆರೋಗ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದಿಂದ ಸಹಾಯಕ ಆಯುಕ್ತರ ಮೂಲಕ ಮನವಿ ನೀಡಲಾಯಿತು. ಎಲ್ಲ ರೈತರಿಗೆ ಸಹಿತ ಸಾಕಷ್ಟು ಹಾನಿಯಾಗಿದೆ. ಆ ಒಂದು ದಿಶೆಯಲ್ಲಿ ಸರ್ಕಾರಕ್ಕೆ ಒಂದು ಮನವಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ಆ ಕಾರಣಕ್ಕಾಗಿ ಸಂಕ್ಷಿಪ್ತ ಒಂದು ಮನವಿಯನ್ನು ರೆಡಿ ಮಾಡಿದ್ದೇವೆ. ದಯವಿಟ್ಟು ಮುಂದೆ ಅದನ್ನು ಓದಲಿಕ್ಕೆ ಕಳಿಸ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘ, ಉತ್ತರ ಕನ್ನಡ ಕೃಷಿ ತಾಲೂಕು ರೈತ ಸಂಘ ಸಹಯೋಗದಲ್ಲಿ ಈ ದಿನ ಎಸಿ ಅವರಿಗೆ ಮನವಿಯನ್ನು ಕೊಡೋದ್ರ ಮೂಲಕವಾಗಿ ಸರ್ಕಾರದ ಮೇಲೆ ಕೆಲವಷ್ಟು ಆಗ್ರಹಗಳನ್ನ ಮಾಡಿದ್ದೇವೆ. ಈ ವರ್ಷ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿಯಾದ ಮಳೆಯಿಂದಾಗಿ ರೈತರಿಗೆ ಸಾಕಷ್ಟು ಹಾನಿಯನ್ನು ಅನುಭವಿಸಿದ್ದಾರೆ. ಅತಿವೃಷ್ಟಿಯಿಂದಾಗಿ ಈ ಸಾರಿ ಬೆಳೆದಂಥ ಬಾಳೆ, ಜೋಳ, ಶುಂಠಿಗಳಿರ್ಬೋದು ಕೊಳೆಯಿಂದಾಗಿ ನಾಶವಾಗಿದೆ. ಅದೇ ರೀತಿಯಾಗಿ ಅಡಿಕೆ ಬೆಳೆಗೆ ಕೊಳೆಯಿಂದಾಗಿ ಅನೇಕ ರೀತಿಯಂಥ ತೊಂದರೆಯನ್ನು ಅನುಭವಿಸಿ ಸಾಕಷ್ಟು ಬೆಳೆ ನಾಶವಾಗಿದೆ. ಅದೇ ರೀತಿ ಹಿಂದಿನ ವರ್ಷ ಕೊಳೆಗಾಗಿ ವಿಮೆಯನ್ನು ತುಂಬಿದಂಥ ರೈತರಿಗೆ ಸರ್ಕಾರಗಳು ಇನ್ನೂ ವಿಮೆಯನ್ನು ನೀಡಿಲ್ಲ. ಹಿಮಾವಧಿ ಈಗ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡದೆ ರೈತರಿಗೆ ಸಿಗಬೇಕಾದಂತಹ ವಿಮಾ ಹಣವನ್ನು ಸಂಪೂರ್ಣವಾಗಿ ನೀಡಬೇಕಂತೇಳಿ ಈ ಮೂಲಕ ನಾವು ಕೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಸ್ವದೇಶಿ ಮೇಕ್ ಇನ್ ಇಂಡಿಯಾ ಅಂತೇಳಿ ಕೇಂದ್ರ ಸರ್ಕಾರ ಮೇಕ್ ಇನ್ ಇಂಡಿಯಾ ಮಾಡೋದ್ರ ಮೂಲಕ ದೇಶೀಯ ಉತ್ಪನ್ನಗಳನ್ನ ನಾವು ಪ್ರೋತ್ಸಾಹಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿದೇಶದಿಂದ ಅಕ್ರಮ ಅಡಿಕೆಗಳನ್ನು ಆಮದು ಮಾಡಿಕೊಳ್ಳೋದ್ರ ಮೂಲಕವಾಗಿ ದೇಶೀಯ ರೈತರ ಸೊಂಟವನ್ನು ಮುರಿಯುವಂಥ ಕಾರ್ಯವನ್ನು ಕೇಂದ್ರ ಸರ್ಕಾರದ ಮಂತ್ರಿಮಂಡಲದಲ್ಲಿರುವಂತಹ ಮಂತ್ರಿಗಳು ಮತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇಂಥ ಭಂಡತನದ ನೀತಿಯನ್ನು ಬಿಟ್ಟು, ರೈತ ವಿರೋಧಿ ಧೋರಣೆಗಳನ್ನು ಬಿಟ್ಟು, ರೈತರ ಹಿತಾಸಕ್ತಿಯನ್ನು ಕಾಪಾಡೋದ್ರ ಮೂಲಕವಾಗಿ ದೇಶಾಭಿಮಾನವನ್ನು ತೋರಿಸಬೇಕು. ರೈತರಿಗೆ ಮಾಡ್ತಿರುವಂಥ ದ್ರೋಹವನ್ನು ಬಿಟ್ಟು ದೇಶದ್ರೋಹವನ್ನು ಕಾರ್ಯವನ್ನು ಕೈ ಬಿಡಬೇಕಂತೇಳಿ ನಾವು ಈ ಮೂಲಕ ರೈತ ಸಂಘಟನೆಗಳು ಸಹ ಆಗ್ರಹಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅತಿವೃಷ್ಟಿಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿಗಳಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಹ ಸ್ಥಳಗಳಿಗೆ ಭೇಟಿಯಾಗಿ ಪರಿಶೀಲನೆ ಮಾಡಿ ವಾಸ್ತವ ರಿಪೋರ್ಟ್ಗಳು ನೀಡೋದ್ರ ಮೂಲಕವಾಗಿ ರೈತರಿಗೆ ಸಿಗಬೇಕಾದಂಥ ಪರಿಹಾರವನ್ನು ಸರಿಯಾಗಿ ನೀಡಬೇಕಂತೇಳಿ ಕೇಳ್ಕೊತಾ ಇದ್ದೇವೆ. ಇನ್ನೊಂದು ಕಡೆಗೆ ವಿದ್ಯುತ್ತನ್ನು ಖಾಸಗೀಕರಣ ಮಾಡುವಂತಹ ಸಂಚನ್ನು ಸಹ ಸರ್ಕಾರಗಳು ರೂಪಿಸ್ತಾ ಇದ್ದಾವೆ. ಆ ಒಂದು ಸಂಚನ್ನು ಬಿಡುವುದರ ಮೂಲಕವಾಗಿ ರೈತರಿಗೆ ಈ ಹಿಂದೆ ಯಾವ ರೀತಿಯಾಗಿ ಉಚಿತ ವಿದ್ಯುತ್ತನ್ನು ನೀಡ್ತಾ ಇದ್ರೋ ಆ ಉಚಿತ ವಿದ್ಯುತ್ತನ್ನು ಮುಂದುವರಿಸಬೇಕು, ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಭತ್ತಗಳಿಗೆ ಬೆಂಬಲ ಬೆಲೆಯನ್ನು ಈಗಿನ ಒಂದು ದಿನಮಾನಗಳಿಗೆ ಖರ್ಚು ವೆಚ್ಚಗಳಿಗೆ ಹೋಲಿಸಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ನೀಡುವುದರ ಮೂಲಕವಾಗಿ ರೈತರ ಹಿತಾಸಕ್ತಿಯನ್ನು ಕಾಪಾಡೋದ್ರ ಮೂಲಕವಾಗಿ ರೈತರ ಬೆಳವಣಿಗೆಯಿಂದ ದೇಶದ ಬೆಳವಣಿಗೆಯನ್ನು ಕಾಣಬೇಕಂತೇಳಿ ರಾಜಕಾರಣಿಗಳಿಗೆ ಮತ್ತು ಸರ್ಕಾರ, ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರಗಳಿಗೆ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ಸರ್ಕಾರಗಳು ಅಧಿವೇಶನದಲ್ಲಿ ರೈತರ ವಿಚಾರಗಳನ್ನು ಪ್ರಸ್ತಾಪ ಮಾಡುವುದನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳ ಬಂಡತನದ ಮಾತುಗಳನ್ನು ಆಡುವುದರ ಮೂಲಕವಾಗಿ ವಿಧಾನಸಭೆಯಲ್ಲಿ ತಮ್ಮ ಕಲಾಪಗಳಿಂದ ಹೊರ ಹೋಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಭೀಮಣ್ಣ ನಾಯ್ಕರವರು ರೈತರ ಮತ್ತು ಸಾಮಾನ್ಯ ಜನರ ಕಷ್ಟಗೊಳಗಾಗಿದ್ದಾರೆ. ಅತಿವೃಷ್ಟಿಯಿಂದಾಗಿ ವಿಧಾನಸಭೆಯಲ್ಲಿ ಅವರ ಬಗ್ಗೆ ಒಂದು ಪರಿಶೀಲನೆ ವಿಮರ್ಶೆಯನ್ನು ಮಾಡೋಣ ಅಂತೇಳಿ ಕರೆದಿರುವಂಥ ನಮ್ಮ ಸ್ಥಳೀಯ ಈ ವರ್ಷದ ವಿಧಾನಸಭೆಯಲ್ಲಿ ಏಕೈಕ ಶಾಸಕರು ರೈತರ ಬಗ್ಗೆ ಮಾತನಾಡಿದ್ದಾರೆ. ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದೆ ಅಧಿವೇಶನದಲ್ಲಿ ರೈತರ ಪರವಾದ ಚರ್ಚೆಗಳು ಹೆಚ್ಚಾಗೋದ್ರ ಮೂಲಕವಾಗಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ಕಳೆದ
1 ವರ್ಷದಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿತ ಬಹದ್ದೂರ್ ಸಿಂಗ್ ರಾಯಚಂದ ಬೀಲವಾಲ ಈತನನ್ನು ಸಿರ್ಸಿ ಹೊಸ ಮಾರುಕಟ್ಟೆ ಠಾಣೆಯ ಪೊಲೀಸರು ಮಧ್ಯಪ್ರದೇಶ ರಾಜ್ಯದ ಜೋಬಡ್ದಲ್ಲಿ ದಸ್ತಗಿರಿ ಮಾಡಿ ಜಿಲ್ಲಾ ಸತ್ರ ನ್ಯಾಯಾಲಯ ಸಿರ್ಸಿ ಇವರ ಮುಂದೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈತನ ವಿರುದ್ಧ ಹಾವೇರಿ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದನು. ಈ ಕಾರ್ಯಾಚರಣೆಯಲ್ಲಿ ಸಿರ್ಸಿ ಡಿವೈಎಸ್ಪಿ ಕೆಎಲ್ ಗಣೇಶ್, ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಸಿರ್ಸಿ ಮಾರುಕಟ್ಟೆ ಠಾಣೆಯ ಪಿಎಸ್ಐಗಳಾದ ರತ್ನಕುರಿ, ರಾಜ್ಕುಮಾರ್ ಉಕ್ಕಲಿ ಅವರ ನೇತೃತ್ವದಲ್ಲಿ ಎಎಸ್ಐ ಕೀರಪ್ಪ ಘಟಕಾಂಬ್ಳೆ ಇತರರು ಪಾಲ್ಗೊಂಡಿದ್ದರು. ಧರ್ಮ ಎಂಬ ಶಬ್ದಕ್ಕೆ ಹಲವಾರು ವ್ಯಾಖ್ಯೆಗಳಿವೆ. ಉನ್ನತ ಸತ್ಯಗಳಿಗೆ ನಮಗೆ ಅನ್ವಯ ಆಗುವ ರೀತಿಯಲ್ಲಿ ರೂಪಗಳನ್ನು ತೊಡಸಿ ಆ ಮೂಲಕ ನಾವು ಮೇಲಕ್ಕೆ ಹತ್ತುವುದೇ ಧರ್ಮ ಎಂದು ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಗಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು. ಸ್ವರ್ಣವಲ್ಲಿ ಮಠದಲ್ಲಿ ಸಂಕಲ್ಪಿತ ತಮ್ಮ 34ನೇ ಚಾತುರ್ಮಾಸ್ಯ ಹಾಗೂ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳ ಪ್ರಥಮ ಚಾತುರ್ಮಾಸ್ಯದ ವ್ರತ ಸಂಕಲ್ಪದಲ್ಲಿ ಶಿವಳ್ಳಿ ಶ್ರೀಮಾ ಶಿಷ್ಯರಿಂದ ಗುರುಸೇವೆ ಸ್ವೀಕರಿಸಿ ಆಶೀರ್ವಚನ ನುಡಿದರು. ಸಿರ್ಸಿ ತಾಲೂಕಾ ಕೋಮಾರ ಪಂಥ ಸಂಘ ಸಿರ್ಸಿ ಶೃಂಗೇರಿ ಶಾರದಾ ಪೀಠಾಧೀಶರಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳವರ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳವರ ಪೂರ್ಣ ಅನುಗ್ರಹ ಆಶೀರ್ವಾದದಿಂದ ದಿನಾಂಕ 25/8/2024 ರವಿವಾರ ಗಾಣಿಗ ಸಮುದಾಯ ಭವನ, ಯಲ್ಲಾಪುರ ರಸ್ತೆ, ಸಿರ್ಸಿ ಇಲ್ಲಿ ಸಂಘದ 19ನೇ ವರ್ಷದ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿದ್ದು, ಅಂದು ಸಮಾಜದ ಅಭ್ಯುದಯಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೂ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲು ನಿರ್ಧರಿಸಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ ಆರಂಭ, ನಂತರ ಅರಿಶಿಣ ಕುಂಕುಮ ಕಾರ್ಯಕ್ರಮ, ಮಧ್ಯಾಹ್ನ 12 ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ 1 ಗಂಟೆಯ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸುಭಾಷ್ ಮಾಜಾಳಿಕರ್, ಪ್ರೆಸಿಡೆಂಟ್ ಆಫ್ ಕೆಕೆಎಸ್ ಗೋವಾ, ಅತಿಥಿಗಳಾಗಿ ಶ್ರೀ ಅರುಣ್ ಕೆ ನಾಯ್ಕ್ ಮತ್ತು ಶ್ರೀಮತಿ ಸುವರ್ಣ ಮಾಜಾಳಿಕರ್ ಇವರು ಭಾಗವಹಿಸಲಿದ್ದಾರೆ. ಸಮಾಜದ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಅಧ್ಯಕ್ಷರು ಶ್ರೀ ಎನ್.ಸಿ. ನಾಯ್ಕ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಆರ್.ಎಸ್. ನಾಯ್ಕ್, ಶ್ರೀ ತಾಲೂಕಾ ಕೋಮಾರ ಪಂಥ ಸಂಘ ಸಿರ್ಸಿ. ಶ್ರೀಮತಿ ಲತಾ ಮತ್ತು ಶ್ರೀ ಬಾಲಕೃಷ್ಣ ವೈನಾಯ್ಕ್ ಇವರು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಅನ್ನ ಸಂತರ್ಪಣೆಯ ಸೇವಾಪರರಾಗಿ ಭಾಗಿಯಾಗಲಿದ್ದಾರೆ ಹಾಗೂ ಶ್ರೀಮತಿ ವಿಶಾಲಾಕ್ಷಿ ಗೋಪಾಲ್ ಕೃಷ್ಣ ನಾಯ್ಕ್, ಸದಸ್ಯರು, ಗ್ರಾಮ ಪಂಚಾಯಿತಿ ದೊಡ್ಡನಹಳ್ಳಿ, ತಾಲೂಕಾ ಸಿರ್ಸಿ ಇವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಗುವುದು. ದಿವಂಗತ ಮಹಾದೇವಿ ನಾಯ್ಕ್ ಇವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕರಾಗಿ ಶ್ರೀ ರಾಜೀವ್ ಮಹಾದೇವ್ ನಾಯ್ಕ್, ಡಿಶ್ ಕೇಬಲ್ ಮಾಲಕರು, ಗಣೇಶ್ ನಗರ ಇವರು ಭಾಗವಹಿಸಲಿದ್ದಾರೆ. ಡಿಜಿಎಸ್ ಸೌಂಡ್ ಸಿಸ್ಟಮ್ ಶ್ರೀ ದರ್ಶನ್ ಆರ್ ನಾಯ್ಕ್, ಮೊಬೈಲ್ ನಂಬರ್ 9036740284. ಎಂಜಿ ಡೆಕೋರೇಷನ್ ಶ್ರೀ ಮಹೇಶ್, ಮೊಬೈಲ್ ನಂಬರ್ 9242474086 ಹಾಗೂ ಡಿಜಿ ಡೆಕೋರೇಷನ್ ನ ಶ್ರೀ ಗಂಧರ್ವ ಆರ್ ನಾಯ್ಕ್, ಮೊಬೈಲ್ ನಂಬರ್ 8197477244 ಇವರು ಸೌಂಡ್ ಸಿಸ್ಟಮ್ ಹಾಗೂ ಡೆಕೋರೇಷನ್ ಮಾಡಿಕೊಡಲಿದ್ದಾರೆ. ಲಹರಿ ಸಾಂಸ್ಕೃತಿಕ ವೇದಿಕೆ, ಖುಷಿ ಮೆಲೋಡಿಸ್ ಹಾಗೂ ಅವರ ಸಂಗಡಿಗರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಜರುಗಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳು ದಿನಾಂಕ 24/8/2024 ಒಳಗೆ ಅಂಕಪಟ್ಟಿಯೊಂದಿಗೆ ತಮ್ಮ ಹೆಸರನ್ನು ಸಂಘದ ಕಾರ್ಯದರ್ಶಿಯವರಾದ ಆರ್.ಎಸ್. ನಾಯ್ಕ್ ಇವರಿಗೆ ನೀಡುವುದು. ಮೊಬೈಲ್ ನಂಬರ್ 9499374438. ಸಿರ್ಸಿ ನಗರ ಠಾಣೆಯ ಪೊಲೀಸರು ವಾಹನಗಳಿಗೆ ಟಿಂಟೆಡ್ ಗ್ಲಾಸ್ಗಳನ್ನು ಅಳವಡಿಸಿಕೊಂಡಿದ್ದ ವಾಹನ ಸವಾರರ ವಿರುದ್ಧ ವಿಶೇಷ ಕಾರ್ಯಾಚರಣೆ ಹಮ್ಮಿಕೊಂಡು 8 ಪ್ರಕರಣಗಳನ್ನು ದಾಖಲಿಸಿ 4,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಸಿರ್ಸಿ ಉಪವಿಭಾಗದ ಡಿಎಸ್ಪಿ ಗಣೇಶ್ ಕೆಎಲ್, ಸಿರ್ಸಿ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಸಿರ್ಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ, ಮಂಜುನಾಥ್ ಪಾವಗಡ, ಶಿವಲಿಂಗ ತುಪ್ಪದವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಸಿರ್ಸಿಯ ದೈವಜ್ಞ ಸಭಾಭವನದಲ್ಲಿ ಶ್ರಾವಣ ಸಂಕಷ್ಟಿ ನಿಮಿತ್ತ ವೇದಮೂರ್ತಿ ಶ್ರೀನಿವಾಸ ಅಣ್ಣಯ್ಯ ಭಟ್ ಮಂಜಗುಡಿ ಇವರು ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಮಹಾಭಾರತಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಪ್ರವಚನ ನೀಡಿದರು.
ಕಂಸನಿಗೆ ಅಶರೀರವಾಣಿಯಾಯಿತು. ದೇವಕಿಯ ಗರ್ಭದಲ್ಲಿ ಹುಟ್ಟುವ 8ನೆಯ ಗರ್ಭದಿಂದ ನಿನ್ನ ಸಾವು. 8ನೇ ಗರ್ಭ ಅನ್ನುವ ಕಾರಣಕ್ಕೆ 7ರವರೆಗೆ ಆ ಮಗುವನ್ನು ಎತ್ತಿ ಒಗಿತಾ ಬಂದಂತೆ. ಶ್ರೀಕೃಷ್ಣನಂತಹ ಪೂರ್ಣಾವತಾರಕ್ಕೆ ಜನ್ಮ ಕೊಟ್ಟ ವಸುದೇವ ದೇವಕಿಯರ ಪೂರ್ವ ಸಂಜಾತರು ಹೇಗೆ ಸತ್ತು? ಕಂಸನಂತಹ ದುಷ್ಟ ರಾಕ್ಷಸನ ಬುದ್ಧಿಗೆ ಸಿಕ್ಕು ತಲೆ ಒಡೆದು ಸತ್ತರು. ಹಾಗಾದರೆ ವಸುದೇವ ದೇವಕಿಯರಂತಹ ಪುಣ್ಯಗರ್ಭೆ ದೇವಕಿಯ ಪುಣ್ಯಗರ್ಭೆಗೆ ಅಕಾಲ ಮರಣದಲ್ಲಿ ದುಷ್ಟನಿಂದ ಶಿಕ್ಷಿಸಿ ಸಾಯುವ ದುರ್ಯೋಗಗಳು ಇತ್ತೇ? ಇದನ್ನೆಲ್ಲ ನಮ್ಮನ್ನು ಮಾತಾಡ್ತಾರೆ. ಯಾವತ್ತೂ ವಿರೋಧಾತ್ಮಕವಾಗಿ ಆಲೋಚಿಸಬೇಕಾಗಿದೆ. ಎಲ್ಲವುದನ್ನು ಕೇವಲ ಸಕಾರಾತ್ಮಕವಾಗಿ ಆಲೋಚಿಸಿದ್ರೆ ಅದನ್ನೇ ಅಂಧಾವತರಣೆ ಮೌಢ್ಯ ಅಂತ ಗುರುತಿಸ್ತಾರೆ. ಹಾಗಾದ್ರೆ ಎಲ್ಲವುದನ್ನು ತಿರಸ್ಕರಿಸಬೇಕು ಅಂತ ಅರ್ಥಲ್ಲ, ಅದರಲ್ಲಿರುವ ಒಳಗುಟ್ಟೆ. ಆಮೇಲೆ 7ನೇ ಗರ್ಭಕ್ಕೆ ಬಂದಾಗ ಸ್ವಲ್ಪ ಚುರುಕಾದ ಯಾರೋ ಕಂಸ, ಇನ್ನು ಒಂದೇ ಉಳಿತಾರೆ. ಆವಾಗ ಹುಟ್ಟಿದ್ದೆ ಮಾಯೆ. ಕಂಸ ಬಯಸಿದ ಉದ್ಯೋಗ ಪಡೆಯಲು ಅಗತ್ಯ ಕೌಶಲ್ಯ ವೃದ್ಧಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀಧರ್ ಮುಂದಲಮನಿ ಅಭಿಪ್ರಾಯಪಟ್ಟರು. ಟಿಎಂಎಸ್ ಸಭಾಭವನದಲ್ಲಿ ಸ್ಕಾಡ್ವೇಸ್ ಸಂಸ್ಥೆ, ದೇಶಾಯಿ ಫೌಂಡೇಶನ್ ಗುಜರಾತ್ ಹಾಗೂ ಅಜಿಮ್ ಪ್ರೇಮ್ಜಿ ಫಿಲೋಂಥ್ರಪಿಕ್ ಇನಿಷಿಯೇಟಿವ್ಸ್ ಅವರ ಸಹಯೋಗದಲ್ಲಿ ನಡೆದ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ನರ್ಸಿಂಗ್ ಟ್ರೈನಿಂಗ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧನೆ ಹಾಗೂ ಬ್ಯೂಟಿಷಿಯನ್ ಹಾಗೂ ವಿವಿಧ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಎಲ್ಲಾ ಕ್ಷೇತ್ರಗಳಲ್ಲೂ ವ್ಯಾಪಕವಾದ ಪೈಪೋಟಿ ಎದುರಿಸಿ ಜೀವನದಲ್ಲಿ ಸಾರ್ಥಕತೆ ಪಡೆಯಬೇಕಾಗಿರುವುದರಿಂದ ಪ್ರತಿಯೊಬ್ಬರು ಉದ್ಯೋಗಕ್ಕೆ ಅಗತ್ಯ ಇರುವ ಎಲ್ಲಾ ಕೌಶಲ್ಯಗಳನ್ನು ಹೊಂದುವುದು ಅನಿವಾರ್ಯ ಎಂದರು. ಹೃದಯಾಘಾತದಿಂದಾಗಿ ಮೃತಪಟ್ಟ ಕರುವೆ ಜನಧ್ವನಿ ಸಂಸ್ಥಾಪಕ ಉಮೇಶ್ ಹರಿಕಾಂತ್ ಪಾರ್ಥಿವ ಶರೀರವನ್ನು ಅಂತ್ಯ ಸಂಸ್ಕಾರಕ್ಕೆ ಮೆರವಣಿಗೆಯ ಮೂಲಕ ಕೊಂಡೊಯ್ಯುವ ಮೂಲಕ ಅವರ ಹುಟ್ಟೂರಾದ ಬೆಂಡಗದ್ದೆಯಲ್ಲಿ ನೂರಾರು ಜನರ ಕಂಬನಿಯ ನಡುವೆ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಶಿವಮೊಗ್ಗದಿಂದ ಬಂದ ಪಾರ್ಥಿವ ಶರೀರವನ್ನು ರೋಟರಿ ಆಸ್ಪತ್ರೆಯಲ್ಲಿ ಇಡಲಾಗಿತ್ತು. ಇಂದು ಬೆಳಿಗ್ಗೆ ಮುಕ್ತಿ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಮಾಡಲಾಯಿತು. ಅಂತಿಮ ಸಂಸ್ಕಾರದ ಮೆರವಣಿಗೆಯಲ್ಲಿ ಬಿಜೆಪಿ ಪ್ರಮುಖರಾದ ಅನಂತಮೂರ್ತಿ ಹೆಗಡೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.